ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ APJ ಅಬ್ದುಲ್ ಕಲಾಂ ಅವರ ಒಂದು ಮಾತನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂದರೆ, ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ. ಎಷ್ಟು ಜನಕ್ಕಿದು ಸತ್ಯ ಅಂತ ಅನಿಸುತ್ತೆ? ವಿಡಿಯೋಗೆ ಲೈಕ್ ಮಾಡಿ, ಓಕೆನಾ? ಸೊ ಏನಂದರೆ, ನಾವು ತುಂಬ ಸಲ ಯಾವುದೋ ಒಂದು ಅವಶ್ಯಕತೆಗೋ ಅಥವಾ ಏನೋ ಒಂದು ವಿಷಯದಲ್ಲಿ ಸಿಗಾಕೊಂಡಾಗ್ಲೋ ನಾವು ನಮ್ಮ ಜೊತೆ ಯಾರು ಒಳ್ಳೆ ವ್ಯಕ್ತಿ ಅಂತ ಇರ್ತಾರೆ ಅವರನ್ನು ತಗ್ಲಾಕ್ಸ್ಬಿಟ್ಟು ನಾವು ಸೇಫ್ ಆಗೋಕ್ಕೆ ಅಂತ ನೋಡ್ತೀವಿ. ಆದರೆ ಏನಂದರೆ, ನಾವು ಅವರಿಗೆ ಮೋಸ ಮಾಡ್ತಾ ಇರ್ತೀವಿ. ಆದರೆ ಒಂದು ವಿಚಾರ ನಮ್ಮ ತಲೆಯಲ್ಲಿ ಇರೋದೇ ಇಲ್ಲ. ಏನಂದರೆ, ಅವ್ರಿಗೆ ಮೋಸ ಮಾಡ್ತಾ ಮಾಡ್ತಾ ನಮ್ಮನ್ನೇ ನಾವು ಮೋಸಗಾರನ್ನಾಗಿ ಮಾಡ್ಕೊಳ್ಳೋದ್ರ ಜೊತೆಲಿ ನಮ್ಮ ಜೊತೆ ಇರುವಂತಹ ಒಬ್ಬ ಒಳ್ಳೆ ವ್ಯಕ್ತಿ, ಒಬ್ಬ ಒಳ್ಳೆ ಸ್ನೇಹಿತ, ಒಬ್ಬ ಸಂಬಂಧನ ನಾವು ದೂರ ಮಾಡ್ಕೊಳ್ತಾ ಇರ್ತೀವಿ. ಅದನ್ನು ಬಿಟ್ಬಿಟ್ಟು ನಾವು ಇವಾಗ ಒಬ್ಬ ಒಳ್ಳೆ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಹೋದ ಅಂತಂದಾಗ ಸೊ ನಿಮ್ಮ ಜೊತೆಯಿಂದ ಉಳಿಯೋದು ಯಾರು ಹೇಳಿ? ಕೆಟ್ಟವರೇ ಉಳ್ಕೋತಾರೆ ಅಲ್ವಾ? ಸೊ ಎಸ್ಪೆಷಲಿ ಅದರಲ್ಲೂ ಹಿತೈಷಿಗಳು. ಸೊ ಹಿತೈಷಿಗಳು ಅನ್ನೋದಕ್ಕಿಂತ ಹಿತಶತ್ರುಗಳು ಅಂತ ಹೇಳ್ಬೋದು. ಸೊ ಏನಾದರೂ ನಿಮ್ಮ ಜೊತೆಲೇ ಇರ್ತಾರೆ, ನಿಮಗೆ ಕೆಡ ಬಯಸ್ತಾ ಇರ್ತಾರೆ, ಅದು ನಿಮಗೆ ಅರ್ಥನೇ ಆಗೋದಿಲ್ಲ. ಆದರೆ ಯಾರು ನಿಮ್ಮ ಜೊತೆ ಇದ್ದು ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡ್ತಾ ಇರ್ತಾರೆ, ನಿಮ್ಮ ಒಂದು ಬೆಳವಣಿಗೆಯಲ್ಲಿ ಅವ್ರ ಖುಷಿನ ಕಾಣ್ತಾ ಇರ್ತಾರೆ ಅಲ್ವಾ, ಅಂಥವ್ರನ್ನ ನಾವು ತುಂಬ ಈಸಿಯಾಗಿ ದೂರ ಮಾಡ್ತೀವಿ, ಅಂಥವ್ರಿಗೆ ತುಂಬ ಈಸಿಯಾಗಿ ಮೋಸ ಮಾಡ್ತೀವಿ. ಆದರೆ ಒಂದು ನಮಗೆ ನೆನಪಿರಬೇಕು, ಸೊ ನಾವು ನಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿಗಳಿಗೆ ಮೋಸ ಮಾಡಿದಾಗ ನಮಗೆ ಯಾರೂ ಮೋಸ ಮಾಡೋದಿಲ್ಲ ಅಂತ ಹೇಗೆ ಅಂದ್ಕೊಳ್ತೀರಾ ಅಲ್ವಾ? ಸೊ ಖಂಡಿತ ಅದು ಹಾಗೇ ಆಗುತ್ತೆ. ನೀವಿವತ್ತು ಒಬ್ಬ ವ್ಯಕ್ತಿನ, ಒಬ್ಬ ಒಳ್ಳೆ ವ್ಯಕ್ತಿಗೆ ಮೋಸ ಮಾಡಿದ್ದೀರಾ ಅಂತ ಅಂದಾಗ ನಿಮಗೆ ಮೋಸ ಮಾಡೋಕ್ಕೆ ಅಂಥವ್ರು ಇಬ್ಬರು ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ಉಟ್ಕೊಳ್ತಾರೆ. ಸೊ ಆವಾಗ ನೀವು ಯಾರಿಗೆ ಮೋಸ ಮಾಡಿರ್ತೀರಲ್ವ ಅದ್ರ ಡಬಲ್ ಅಷ್ಟು ಮೋಸ ನಿಮಗೆ ಆಗೇ ಆಗುತ್ತೆ. ಆದರೆ ಆಗೋದು ತಡ ಆಗ್ಬೋದು, ಬಟ್ ಖಂಡಿತ ಹಾಗೇ ಆಗುತ್ತೆ. ಸೊ ನಮಗೆ ಇವತ್ತು ಅನ್ನಿಸ್ಬೋದು ನಂಗೆ ಯಾರೂ ಮೋಸ ಮಾಡಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ. ಆದರೆ ಮುಂದೆ ಜೀವನದಲ್ಲಿ ಸಂದರ್ಭಗಳು ಹೇಗೆ ಬರುತ್ತೆ ಏನು ಅಂತ ನಾವು ಯಾರೂ ಕೂಡ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಇವತ್ತಿರೋ ವ್ಯಕ್ತಿ ನಾಳೆ ಇಲ್ಲದೇನೂ ಇರಬಹುದು. ಹಾಗಾಗಿ ಸೊ ಯಾವುದೇ ಒಂದು ಸಂಬಂಧ, ಯಾವುದೇ ಒಂದು ವ್ಯಕ್ತಿತ್ವನೇ ಆಗಬಹುದು, ಅಷ್ಟು ಈಸಿಯಾಗಿ ಅಳೆಯೋಕ್ಕೆ ಹೋಗಬೇಡಿ. ಸೊ ಹಾಗೆ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ. ಮೋಸ ಮಾಡುವಾಗ ಒಂದು ವಿಚಾರ ತಲೆಯಲ್ಲಿ ಇಟ್ಕೊಳ್ಳಿ ಅಷ್ಟೇ. ಸೊ ಇವತ್ತು ನಾನು ಒಬ್ರಿಗೆ ಮೋಸ ಮಾಡಿದರೆ ನಾಳೆ ನನಗೆ ಇನ್ನೊಬ್ಬರು ಮೋಸ ಮಾಡ್ತಾರೆ. ಇಷ್ಟು ವಿಚಾರ ನಮಗೆ ನೆನಪಿದ್ರೆ ಸಾಕು. ಖಂಡಿತ ನಾವು ಯಾರ ವಿಚಾರದಲ್ಲೂ ಕೂಡ ಅತಿಯಾಗಿ ಮೂಗು ತೋರಿಸೋದು, ಯಾರನ್ನೂ ಕೂಡ ನಂಬಿಸಿ ಮೋಸ ಮಾಡೋದು, ಈ ರೀತಿ ನಾವು ಮಾಡೋ ಕೈಗೆ ಹೋಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇವತ್ತು ವಿಡಿಯೋದಲ್ಲಿ ಇಷ್ಟೇ ಕಂಟೆಂಟನ್ನು ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಪ್ಲೀಸ್ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.